ಭಾರತದ ಪ್ರವಾಸಕ್ಕೆ ಬಂದಿದ್ದ ಪಾಕ್ ಮುಸ್ಲಿಂ ಪ್ರವಾಸಿಗನೊಬ್ಬ ಮಹಿಳೆ ಅಂದರೆ ಹಿಂದೂ ಮಹಿಳೆಯೊಟ್ಟಿಗೆ ಸೇರಿಕೊಂಡು ಭಾರತ ಹಾಗೂ ಭಾರತೀಯರನ್ನು ಬೈತಾ ಇದ್ದಿದ್ದನ್ನು ಕೇಳಿಸ್ಕೊಂಡಂತಹ ಊಬರ್ ಚಾಲಕ ಅವರಿಬ್ಬರನ್ನ ರಸ್ತೆಯಲ್ಲೇ ಇಳಿಸಿ ಹಿಗ್ಗಾಮುಗ್ಗ ಜಾಡಿಸಿದಂತಹ ವಿಡಿಯೋ ಈಗ ವೈರಲ್ ಆಗಿದೆ. ಏನದು ಸ್ಟೋರಿ ಕೇಳೋಣ ಬನ್ನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡಿ. ಈ ಘಟನೆ ಆಗಸ್ಟ್ 9ರ ಮಧ್ಯರಾತ್ರಿ ನಡೆದಿದೆ. ಹಿಂದೂಸ್ತಾನದ ಹಿಂದೂ ಮಹಿಳೆ ಹಾಗೂ ಪಾಕಿಸ್ತಾನದ ಮುಸ್ಲಿಂ ಯುವಕ ಇಬ್ಬರೂ ಮಧ್ಯರಾತ್ರಿ ಒಂದು ಪಾರ್ಟಿನೋ ಏನೋ ಮುಗಿಸ್ಕೊಂಡು ಕ್ಯಾಬ್ನ ಬುಕ್ ಮಾಡಿದ್ದಾರೆ. ಬರುವಾಗ ದಾರಿಯಲ್ಲಿ ಪಾಕಿಸ್ತಾನದ ಹುಡುಗ ನಮ್ಮ ಪಾಕಿಸ್ತಾನ ಜನ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ, ಎಷ್ಟು ಪ್ರೀತಿಯಿಂದ ಇರ್ತಾರೆ, ಆದರೆ ಈ ದಿಲ್ಲಿ ಜನ ಯಾಕೆ ಇಷ್ಟೊಂದು ಸ್ವಾರ್ಥಿಗಳ ಥರ ವರ್ತಿಸ್ತಾರೆ ಅಂತ ಹೇಳಿ ದೆಹಲಿಯ ಜನನ ಹೀಯಾಳಿಸ್ತಾನೆ. ಇದನ್ನು ಕೇಳಿಸ್ಕೊಂಡಂಥ ಕ್ಯಾಬ್ ಡ್ರೈವರ್ ಅವರಿಗೆ ಅಲ್ಲೇ ಎಚ್ಚರಿಕೆ ಕೊಡ್ತಾನೆ. ಸರ್, ಏನು ಮಾತಾಡ್ತಾ ಇದ್ದೀರಾ? ನೀವು ಈ ಥರ ನಮ್ಮ ದೇಶದ ಬಗ್ಗೆ, ನಮ್ಮ ದೇಶದ ಜನರ ಬಗ್ಗೆ ಈ ಥರ ಎಲ್ಲ ಮಾತಾಡಬಾರ್ದು, ಯೋಚನೆ ಮಾಡಿ ಮಾತಾಡಿ ಅಂತ ಅಂದು ಪ್ರೀತಿಯಿಂದನೇ ಹೇಳ್ತಾನೆ. ಆದರೆ ಅಲ್ಲಿದ್ದಂತಹ ಹಿಂದೂ ಮಹಿಳೆ ಅವಳು, ಭಯ್ಯ ಅವರೇನು ಮಾತಾಡ್ತಾ ಇದ್ದಾರೆ, ಅವರು ಕರೆಕ್ಟಾಗೇ ಮಾತಾಡ್ತಾ ಇದ್ದಾರೆ, ಈ ದೇಶದ ಜನ ಅಂದರೆ ಈ ದೆಹಲಿಯ ಜನ ಇರೋದೇ ಹೀಗೆ ಅಂತ ಅಂದು ಅವಳು ಅದನ್ನು ಸಮರ್ಥಿಸ್ಕೊತಾಳೆ. ಅದನ್ನು ತಡ್ಕೊಳಕ್ಕಾಗದೇ ಇರುವಂತಹ ಕ್ಯಾಬ್ ಡ್ರೈವರು, ನನ್ನ ದೇಶದ ಬಗ್ಗೆ, ನನ್ನ ದೇಶದ ಜನರ ಬಗ್ಗೆ ಯಾರಾದರೂ ಈ ಥರ ಮಾತಾಡಿದರೆ ನನಗೆ ತಡ್ಕೊಳಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆ ಕ್ಯಾಬ್ ಡ್ರೈವರು ಅವರಿಬ್ಬರನ್ನು ಅಲ್ಲೇ ಇಳಿಸ್ಬಿಟ್ಟು ಅವರನ್ನು ಇಲ್ಲಿಂದನೇ ಹೋಗಿ ಅಂತ ಅಂದು ಕಳಿಸ್ತಾನೆ. ಆಗ ಆ ಹುಡುಗಿ ಕ್ಯಾಬ್ ಡ್ರೈವರ್ನ ವಿಡಿಯೋ ಮಾಡಿಕೊಂಡು, ನೋಡಿ ಇದು ಮೋದಿಜಿಯ ಕಲ್ಪನೆಯ ದೇಶ, ಇಲ್ಲಿ ಈ ಥರ ನಡು ರಸ್ತೆಯಲ್ಲೇ ನಮ್ಮನ್ನು ಮಧ್ಯರಾತ್ರಿ ಈ ಕ್ಯಾಬ್ ಡ್ರೈವರು ಬಿಟ್ಟು ಹೋಗ್ತಾ ಇದ್ದಾನೆ ಅಂತ ಹೇಳಿಬಿಟ್ಟು ಒಂದು ವಿಡಿಯೋ ಮಾಡಿ ಆ ವಿಡಿಯೋವನ್ನು ಪೋಸ್ಟ್ ಮಾಡ್ತಾಳೆ. ಇದನ್ನು ನೋಡಿದಂತಹ ಜನ ಅವಳಿಗೇನೆ ಚೆನ್ನಾಗಿ ಬೈದಿದ್ದಾರೆ. ಹೆಚ್ಚಿನ ಜನ ಇವಳ ವಿರುದ್ಧವಾಗಿ ಕಮೆಂಟ್ ಹಾಕೋದನ್ನು ನೋಡಿ ಆ ಹುಡುಗಿ ವೈಲ್ ಕಂಟ್ರಿ ಅಂತ ಹೇಳಿ ಅವಳ ಪೋಸ್ಟನ್ನು ಡಿಲೀಟ್ ಮಾಡಿದ್ದಾಳೆ. ಅಂದರೆ ವೈಲ್ ಅಂದರೆ ಇದು ಈ ದೇಶ ವರ್ತಿಸೋಕೇ ಸಮರ್ಥವಾಗಿಲ್ಲ ಅಂತ ಅಂದು ಹೇಳಿಬಿಟ್ಟು ಅವಳು ಕಮೆಂಟ್ ಹಾಕಿ ತನ್ನ ಪೋಸ್ಟ್ನ ಡಿಲೀಟ್ ಮಾಡಿದ್ದಾಳೆ. ಈಗ ಇವಳು ತನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಎಲ್ಲ ಅಕೌಂಟನ್ನು ಡಿಲೀಟ್ ಮಾಡ್ಕೊಂಡಿದ್ದಾಳೆ. ಇವಳ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಇವಳು ಸ್ವಲ್ಪ ಎಡಪಂಥೀಯರ ಥರ ಕಾಣ್ತಾಳೆ. ಯಾಕೆಂದರೆ ಇವಳು ಮುಂಚಿನ ಒಂದೆರಡು ಪೋಸ್ಟ್ಗಳಲ್ಲಿ ಉಮರ್ ಖಲೀದ್ ಅನ್ನೋ ಈ ಜೈಲಿಗೆ ಹೋಗ್ಬಂದಿದ್ದ ಆ ವ್ಯಕ್ತಿ, 4 ವರ್ಷ ಜೈಲಿಗೆ ಹೋಗ್ಬಂದಿದ್ದ ಇವನು, ಈ ಹಿಂದೂಸ್ತಾನದ ವಿಭಜನೆ ಬಗ್ಗೆ ಸ್ವಲ್ಪ ಮಾತಾಡಿದ್ದ. ಇವನನ್ನು ಸಮರ್ಥಿಸ್ಕೊಂಡು ಇವಳು ಪೋಸ್ಟ್ ಹಾಕಿರೋದು ಕಂಡುಬರುತ್ತೆ. ಇವಳು ತನ್ನ ಪೋಸ್ಟ್ನ ಡಿಲೀಟ್ ಮಾಡುವಾಗ ಐ ಆಮ್ ಸೋ ಸ್ಕೇರ್ಡ್ ಆಫ್ ದಿಸ್ ಕಂಟ್ರಿ ಅಂತ ಕೂಡ ಹೇಳ್ತಾಳೆ. ಅಂದರೆ ನನಗೆ ಈ ದೇಶದ ಬಗ್ಗೆ ಭಯ ಇದೆ, ಈ ದೇಶದಲ್ಲಿ ಇರೋಕ್ಕೆ ಭಯ ಇದೆ ಅಂತಂದು ಹೇಳ್ತಾಳೆ. ಈ ಹುಡುಗಿ ಒಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇದೇ ಘಟನೆ ಏನಾದರೂ ಹಿಂದೂಗಳು ಅಥವಾ ಭಾರತೀಯರು ಯಾರಾದರೂ ಪಾಕಿಸ್ತಾನದಲ್ಲಿ ಹೋಗಿ ಪಾಕಿಸ್ತಾನದ ಜನ ಸರಿ ಇಲ್ಲ, ಅವರು ಸ್ವಾರ್ಥಿಗಳು, ಅವರು ಕೆಟ್ಟವರು ಅಂತ ಏನಾದರೂ ಹೇಳಿದರೆ ಬಹುಶಃ ಅವಳು ಬದುಕೇ ಇರ್ತಿರಲಿಲ್ಲ. ಆದರೆ ಇದು ಭಾರತ ಆಗಿರೋದ್ರಿಂದ ಆ ಡ್ರೈವರು ಬರೀ ಅವಳನ್ನು ಬೈದು ಕಳಿಸಿದಾನಷ್ಟೇ. ನಂತರ ಅವಳು ಆ ವಿಡಿಯೋದಲ್ಲಿ ಮೋದಿಜಿಯ ಇಂಡಿಯಾ ಅಂತ ಹೇಳ್ತಾಳೆ. ಅಲ್ಲ ಗುರು, ಇದರಲ್ಲಿ ಮೋದಿಜಿ ಯಾಕೆ ಬರ್ತಾರೆ? ಮೋದಿಜಿ ಇಂಡಿಯಾ ಅಂತ ಅಂದು ಪದ ಬಳಕೆನಾದರೂ ಅವಳು ಯಾಕೆ ಬಳಸಬೇಕು? ಕೊನೆಗೆ ಅವಳು ತನ್ನ ಪೋಸ್ಟ್ನ ಡಿಲೀಟ್ ಮಾಡುವಾಗ ವಾಟ್ ಎ ರೈಡ್, ಹ್ಯಾಟ್ಸ್ ಆಫ್ ಹಿಂದುತ್ವ, ಕ್ಯಾ ಜೀತ್ ರಹೆ ಹೇ ಬಾಸ್ ಅಂತ ಹೇಳಿ ಹಾಕ್ತಾಳೆ. ಅಂದರೆ ಅಲ್ಲಮ್ಮ ತಾಯಿ, ನೀನು ಹಿಂದುತ್ವ ಅಂತ ಅಂದು ಹಾಕೋ ಅವಶ್ಯಕತೆ ಏನಿತ್ತು? ಇದು ಪ್ರತಿಯೊಬ್ಬ ಭಾರತೀಯನು ಮಾಡಬೇಕಾದಂತಹ ಕೆಲಸ. ಯಾರಾದರೂ ನಮ್ಮ ದೇಶದ ಬಗ್ಗೆ ಕೆಟ್ಟದಾಗಿ ಅವಹೇಳನಕಾರಿ ಮಾತಾಡಿದರೆ ನೀನು ಕೂಡ ಒಬ್ಬ ದೇಶದ ಪ್ರಜೆಯಾಗಿ ನಿನ್ನ ಬಾಯ್ ಫ್ರೆಂಡ್ ಏನಿದಾನಲ್ಲ ಅವನಿಗೆ ಮುಖಕ್ಕೆ ತುಪುಕ್ ಅಂತ ಉಗಿದಿದ್ರೆ ಸಾಕಿತ್ತು, ಜನ ನಿನ್ನನ್ನು ಕೊಂಡಾಡೋರು. ಆದರೆ ನೀನೇನು ಮಾಡ್ದಿ? ಅವನ ಪರವಾಗಿ ನಿಂತು ಮಾತಾಡ್ತೀಯ, ಜೊತೆಗೆ ಈ ದೇಶದ ಬಗ್ಗೆ ಇಷ್ಟೆಲ್ಲ ಕೆಟ್ಟದಾಗಿ ಮಾತಾಡ್ತೀಯ. ನಿನಗೆ ಈ ದೇಶದಲ್ಲಿ ಇರೋಕ್ಕೆ ಭಯ ಆಗುತ್ತೆ ಅಂದರೆ ಮೊದಲು ಈ ದೇಶನ ಬಿಟ್ಟು ಎಲ್ಲಾದರೂ ತೊಲಗೋಗ್ಬಿಡು. ನಿನ್ನಂತಹ ಹೇಳೋಕ್ಕಾಗ್ತಿಲ್ಲ, ನಿನ್ನಂತಹ
ಕೆಟ್ಟ ಹುಳುಗಳು ಈ ದೇಶದಲ್ಲಿ ಇರೋಂಥ ಅವಶ್ಯಕತೆಯೇ ಇಲ್ಲ. ಡ್ರೈವರ್ಗೆ ನಮ್ಮದೊಂದು ಸಲಾಂ. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗಡೆ ಕಮೆಂಟ್ ಮಾಡಿ. ಧನ್ಯವಾದಗಳು.